2 minutes ಫ್ರೀ ಇದೀರಾ? ಟೆಸ್ಟ್ ಇದೆ ನನಗೆ. ಟೆಸ್ಟ್ ಇದೆಯಾ? ಹೋಗಿ ಟೆಸ್ಟ್ ಇಸ್ ಇಂಪಾರ್ಟೆಂಟ್, ಯೂಟ್ಯೂಬ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾಕೆ ಅಷ್ಟೊಂದು ಶಾಕಲ್ಲಿ ಇದ್ದೀರಾ? ಇಷ್ಟ ಇಲ್ಲ ನಾನು ಇಷ್ಟ ಇಲ್ವಾ ಅಲ್ಲ ಚಾನಲ್ ಇಷ್ಟ ಇಲ್ವಾ? ಮಂಡ್ಯ ಹುಡುಗ ಸಿಕ್ಕಾಪಟ್ಟೆ ಭಯ ಪಡ್ತಾ ಇದಾರೆ ನೋಡಿದ್ರು. ನಾನು ನೋಡಿ ಜನ ಹೆಂಗ್ ಓಡಾಕ್ತಾರ ನೋಡಿ. ಅತ್ತೆ ನಮಸ್ತೆ. 2 ವಾರದಿಂದ ಕಂಟಿನ್ಯೂಸ್ ಆಗಿ ನಿಮ್ ಮಗಳನ್ನ ನೋಡ್ತಾ ಇದ್ದೆ. ಯಾಕೆ ಏನಾಯ್ತು? ಈ ವಿಷಯನ ಹೆಂಗ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲ ಏನಿಲ್ಲ, ಅದೇ ಆಕ್ಚುಲಿ ನಾನು ನಿಮ್ಮ ಮಗಳನ್ನ ಇಷ್ಟ ಪಡ್ತಾ ಇದೀನಿ. ನಿಮ್ ಮಗಳನ್ನ ನೋಡ್ತಾ ಇದ್ದೆ. ನೋಡು ಇಷ್ಟೊಳ್ಳೆ ಅತ್ತೆ. ಬಯೋಡೇಟಾ ಓಕೆ. ಸ್ವಲ್ಪ ಕಾನ್ಫಿಡೆಂಟ್, ನಾನು ತುಂಬಾ ಬ್ಯೂಟಿಫುಲ್ ಇದ್ದೀನಲ್ವಾ? ಓಕೆ, ಬ್ಯೂಟಿಫುಲ್ ಇದ್ದೀರಾ? ಆಲ್ ಗರ್ಲ್ಸ್ ಆರ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಅನ್ನೋದು ಇಲ್ಲಿರೋದಲ್ಲ, ಇಲ್ಲಿರ್ಬೇಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಮಂಡ್ಯದಲ್ಲಿದ್ದೀನಿ. ಮಂಡ್ಯದ ಹೆಣ್ಮಕ್ಳ ಹತ್ರ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರ ಅಪ್ಪ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಎಷ್ಟು ಜನ ಮಕ್ಕುಗಿತಾರೋ, ಎಷ್ಟು ಜನ ಹೇಗೆಲ್ಲ ಬೈಕೋತಾರೋ ದೇವರಾಣೆ ಗೊತ್ತಿಲ್ಲ. ಆದ್ರೆ ಇವತ್ತಿನ ಕಾನ್ಸೆಪ್ಟ್ ಮಾತ್ರ ಸಿಕ್ಕಾಪಟ್ಟೆ ಯೂನಿಕ್ ಆಗಿರುತ್ತೆ. ಏನ್ ಕೇಳ್ತೀನಿ, ಹೇಗ್ ಪ್ರ್ಯಾಂಕ್ ಮಾಡ್ತೀನಿ ಅಂತ ಮುಂದೆ ನೀವೇ ನೋಡಿರಂತೆ. ಸೊ ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಹುಡುಗಿರು ಯಾರೋ ಇಬ್ರು ಹೋಗ್ತಾ ಇದಾರೆ. ನಂಗೆ ಕೇಳೋದಕ್ಕೆ ಭಯ ಆಗ್ತಾ ಇದೆ. ಮೊದ್ಲೇ ಮಂಡ್ಯದ ಹುಡುಗಿರು ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಕೇಳ್ತೀನಿ. ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್, ಆಯ್ತಾ? ನೋಡಿದೀರಾ? ಆಕ್ಚುಲಿ ಒಂದು ಇದು ಯಾವ ತರ ಶೋಕಿ ರೀ? ಶೋಕಿ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಹುಡುಗಿ ಕೇಳಿಸ್ತಾ ಇಲ್ವಾ? ಎಕ್ಸ್ಕ್ಯೂಸ್ ಮೀ. ಇದಕ್ ಮೇಲೆ ಸೊ ಮುಂದೆ ಒಂದ್ 3 ಜನ ಹುಡುಗಿರು ಹೋಗ್ತಾ ಇದಾರೆ. ಅವ್ರನ್ನ ಅಟ್ಲೀಸ್ಟ್ ಹೋಗಿ ಕೇಳೋಣ ಬನ್ನಿ ಇಲ್ಲಿ. ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್, ಆಯ್ತಾ? ನಿಮ್ಮ ಅಮ್ಮಂಗೆ ಅಥವಾ ಅಪ್ಪಂಗೆ ಯಾರಿಗಾರು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಕಾಲೇಜ್ ಹತ್ರ ಯಾವ್ದೋ ಹುಡುಗ ಬಂದ್ಬಿಟ್ಟು ನಾನು ಮದುವೆ ಆಗ್ತೀನಿ ಅಂತ ತಲೆ ತಿಂತಾ ಇದ್ದಾನೆ ಅಂತ ಹೇಳಿ ನಾನ್ ಮಾತಾಡ್ತೀನಿ ಫೋನಲ್ಲಿ. ಬೇಡ, ಸ್ಟ್ರಿಕ್ಟಾ? ಸರಿ, ಓಕೆ, ಥ್ಯಾಂಕ್ ಯು. ಸೀರಿಯಸ್ ಆಗಿ ಈಸಿ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದು ಮಂಡ್ಯದಲ್ಲಿ ಬಂದು ಈ ತರ ಒಂದು ಟಾಸ್ಕ್ ಮಾಡ್ತೀನಿ ಅಂದ್ರೆ ಹೇಳಲ್ಲ ಸರ್. ನೀವು ಟೀಚರಾ ಸರ್? ಅಡ್ಮಿಷನ್ ಸೆಕ್ಷನ್. ಸರ್ ಹೇಳ್ತಾರೆ ನಮ್ಮ ಮಕ್ಳು ಏನು ಮಾಡಲ್ಲ ಅಂತ. ಸೊ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸರ್. 2 minutes ಫ್ರೀ ಇದೀರಾ? ಟೆಸ್ಟ್ ಇದೆ ನನಗೆ. ಟೆಸ್ಟ್ ಇದೆಯಾ? ಹೋಗಿ ಟೆಸ್ಟ್ ಇಸ್ ಇಂಪಾರ್ಟೆಂಟ್, ಯೂಟ್ಯೂಬ್ ಇಸ್ ನಾಟ್ ಇಂಪಾರ್ಟೆಂಟ್. ನಮ್ಮಣ್ಣ ಹೇಳಿದ್ ಕರೆಕ್ಟ್. ಹೌದಾ? ಸರಿ, ಓಕೆ. ಏನ್ ಗುರು, ಲ್ಯಾಬ್ ಐತೆ, ಸೆಮ್ ಐತೆ, ಟೆಸ್ಟ್ ಐತೆ ಜೀವನದಲ್ಲಿ, ಅದಕ್ಕೆ ಇವರೆಲ್ಲ ಉದ್ದಾರ ಆಗ್ತಾ ಇರೋದು. ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಗೊತ್ತಾಗ್ತಾ ಇಲ್ಲಪ್ಪ. ನೋಡಿ, ಯೂಟ್ಯೂಬರ್ಸ್ ಲೈಫು ಆರಾಮು ಈಸಿ ಅಂತೀರಾ, ನಮ್ ಪಾಡು ನಮಗ್ ಮಾತ್ರನೇ ಗೊತ್ತು. ಹೇಳ್ತಾ ಹೋದ್ರೆ ತೋರಿಸ್ತಾ ಹೋದ್ರೆ ಒಂದಲ್ಲ ಎರಡಲ್ಲ. ಆಕ್ಚುಲಿ ನಾನು ಒಂಜನ್ ಕಾರಣ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇಂದ ಬರ್ತಾ, ಗೊತ್ತಾ? ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ? ಯಾಕೆ ಸಬ್ಸ್ಕ್ರೈಬ್ ಆಗಿಲ್ಲ? ಜಾಸ್ತಿ ಯೂಟ್ಯೂಬ್ ಅಲ್ಲಿ ಇರಲ್ಲ, ಸೊ ಅದಕ್ಕೆ. ನಾನು ಜಾಸ್ತಿ ಯೂಟ್ಯೂಬ್ ಅಲ್ಲಿ ಇರಲ್ಲ. ಚೆನ್ನಾಗಿರುತ್ತೆ ಆಕ್ಚುಲಿ, ಚೆನ್ನಾಗಿರುತ್ತೆ, ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಇವತ್ತು ಕಂಟೆಂಟ್ ಏನು ಅಂತ ಅಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಾ ಇರೋದು. ಸೊ ಏನಿಲ್ಲ, ಆಯ್ತಾ? ಅಮ್ಮ ಕಾಲೇಜ್ ಹತ್ರ ಯಾವ್ದೋ ಹುಡುಗ ನನ್ನ ಫಾಲೋ ಮಾಡ್ತಾ ಇದ್ದಾನೆ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ, ಕೊಡ್ತೀನಿ ಅಂತ ಕೊಡಿ, ನಾನು ಮಾತಾಡ್ಕೊಂತೀನಿ. ಮಮ್ಮಿ, ಅಂಗಡಿಯಿಂದ ಆಚೆ ಬಂದ ಇಲ್ಲೊಬ್ಬ ಅವತ್ತು ಅಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನೂ ಒಬ್ಬ ಹುಡುಗ ಫಾಲೋ ಮಾಡ್ತಿದ್ದ. ಈಗ ಬಂದ್ಬಿಟ್ಟು ನಾನು ನಿಮ್ಮ ಅಮ್ಮನ ಜೊತೆ ಮಾತಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದಾನೆ. ಗೊತ್ತಿಲ್ಲ, ಇಲ್ಲ ಮಂಡ್ಯದವನ್ ಯಾರೋ. ಕೊಡ್ತೀನಿ, ಮಾತಾಡು. ಇಲ್ಲ ಮಾತಾಡ್ಬೇಕಂತೆ, ನೀನ್ ಒಂದ್ಸಲಿ ಮಾತಾಡ್ಬಿಟ್ಟು ಹೇಳು, ಹಿಂಗ್ ಮಾಡ್ಬೇಡಿ, ಫಾಲೋ ಎಲ್ಲ ಮಾಡ್ಬೇಡಿ ಅಂತ. ನಮ್ಮ ಪಪ್ಪ ಇದಾರೆ, ಬರ್ತೀಯ ಅಲ್ಲಿ ಬ್ಯಾಂಕ್ ಹತ್ರ ಬಾ, ನಮ್ಮ ಪಪ್ಪಂಗೆ ಹೇಳ್ತೀನಿ ಬಾ, ನಮ್ಮ ಪಪ್ಪನ ಹತ್ರ ಮಾತಾಡು, ನನಗೆ ಕೊಡ್ಬೇಡ. ಅಮ್ಮಿ ಮಾತಾಡಮ್ಮಿ. ಯಾರ ಅಮ್ಮನಾ? ಹಲೋ ಹಲೋ ಅತ್ತೆ ನಮಸ್ತೆ. ನನ್ನ ಹೆಸರು ವಿನಯ್ ಅಂತ. ಅದೇ ನಾನು ಒಂದು 2 ವಾರದಿಂದ ಕಂಟಿನ್ಯೂಸ್ ಆಗಿ ಕಾಲೇಜ್ ಹತ್ರ ನಿಮ್ ಮಗಳನ್ನ ನೋಡ್ತಾ ಇದ್ದೆ. ಯಾಕೆ ತಲೆ ಕೆಟ್ಟಿದ್ಯಾ ನಿನಗೆ? ಯಾಕೆ ಏನಾಯ್ತು? ಯಾಕೆ ಫಾಲೋ ಮಾಡೋದಿಲ್ಲ ಅವಳ ಹತ್ರ? ಏನು? ಅಯ್ಯೋ, ಫಾಲೋ ಅಂದ್ರೆ ಆ ತರ ಹಿಂದೆ ಬಿದ್ದು ಫಾಲೋ ಎಲ್ಲ ಮಾಡಲ್ಲ. ನನ್ನ ಪಾಡಿಗೆ ನಾನು ಬಂದು ಸುಮ್ನೆ ನೋಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಯಾಕಪ್ಪ? ಅಲ್ಲ ನೋಡೋದ್ ತಪ್ಪ ಆಂಟಿ? ತಪ್ಪಲ್ವಾ? ತಪ್ಪ ಅಲ್ಲ, ನಾನು ನಿಜವಾಗ್ಲೂ ಏನು ತೊಂದರೆ ಕೊಟ್ಟಿಲ್ಲ, ಏನು ಇಲ್ಲ. ಎಲ್ಲ ಮಾಡಕ್ ಹೋಗ್ಬೇಡಪ್ಪ ಪ್ಲೀಸ್. ಹಂಗಂದ್ರೆ ಏನು ಹೋಗಿ ಮಾತಾಡೋದು ಬೇಡವಾ ಅಂಕಲ್ ಹತ್ರ? ಏನ್ ಮಾತಾಡ್ತೀಯ? ಅವ್ರು ಆಮೇಲೆ ಅಷ್ಟೇ, ಅವರು ಆರ್ಮಿ ರಿಟೈರ್ಡ್, ಅವರು ಗೊತ್ತಿಲ್ಲ ನಿಮ್ಗೆ ಅವ್ರ ವಿಷಯ. ಹೌದಾ? ನಮ್ಮಪ್ಪನು ಆರ್ಮಿನಲ್ಲೇ ಇದ್ದಿದ್ದ ಆಂಟಿ. ಅವರು SBI ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ಮಂಡ್ಯ ಸರ್ಕಲ್ ಅಲ್ಲಿ ಒಂದು SBI ಇದೆಯಲ್ಲ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ, ಹೊಡೆದ್ ಬಿಡ್ತಾರ. ಹೇಳಿದ್ನಿ, ಅವ್ರು ಏಕ್ದಮ್ ಹೊಡೆದೇ ಬಿಡೋದೆ. ಹೌದಾ? ಸರಿ ಆಂಟಿ, ಒಂದ್ ಕೆಲಸ ಮಾಡ್ತೀನಿ, ಹಂಗಾರೆ ನಿಮ್ಮ ಹತ್ರನೇ ಬಂದು ಮಾತಾಡ್ತೀನಿ.
ನಾನು ಒಂದ್ಸರಿ ಯಾಕಿಂತ ಮಾತಾಡ್ಬೇಕು ನೀನು ನನ್ನ ಹತ್ರ? ಅಲ್ಲ ಒಂದ್ಸರಿ ಮಾತಾಡೋಣ ಅಂತ. ಯಾಕೆ ಬೇಡಪ್ಪ, ನಮ್ಗೇನು ಮಾತುಕತೆ ಬೇಡ. ಸರಿ ಆಂಟಿ, ಜಾಸ್ತಿ ಗಾಬರಿ ಮಾಡ್ಕೊಳಕ್ ಹೋಗ್ಬೇಡಿ. ಆಕ್ಚುಲಿ ಇದು ಜಸ್ಟ್ ಒಂದು ಪ್ರ್ಯಾಂಕ್ ಕಾಲು. ನನ್ನ ಹೆಸರು ವಿನಯ್ ಅಂತ ಹೇಳಿ ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಸೊ ನಿಮಗೆ ಪ್ರ್ಯಾಂಕ್ ಮಾಡೋಣ ಅಂತ ಕಾಲ್ ಮಾಡಿದ್ದೆ ಆಂಟಿ. ನಿಜವಾಗ್ಲೂನಾ? ಅಯ್ಯೋ ಆಂಟಿ, ನಿಮ್ಮೇಲೆ ಆಣೆ ಆಂಟಿ. ಸರಿ ಸರಿ. ಮೂರು ಜನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಮಾತಾಡಿದ್ಕೆ ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಮಾ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ನಮ್ಮ ಕಾಲೇಜ್ ಹತ್ರ ಒಂದು ಹುಡುಗ ಬಂದು ಡೈಲಿ ಏನು ಹಿಂದೆ ಓಡಾಡ್ತಾ ಇದ್ದಾನಮ್ಮ. ಅದನ್ನೇ ಇವಾಗ ನಾನೇ ಫೋನ್ ಮಾಡ್ತೀನಿ, ಮನೆಯವ್ರಿಗೆ ಮಾತಾಡ್ಕೊಡು ಅಂತೆಲ್ಲ ಹೇಳ್ತಿದ್ದೆ. ಅದಕ್ಕೆ ಹಿಂಗ್ ಮಾಡ್ಕೊಡ್ತೀನಿ, ಮಾತಾಡೋದು ಏನ್ ಮಾತಾಡ್ತೀಯ ಅಂತ ಕೊಡ್ತಾ ಇದೀನಿ ನೋಡು, ಮಾತಾಡು. ಹಲೋ ಅದೇ ನಮಸ್ಕಾರ. ಅಲ್ಲ ಅದೇ ನಮಸ್ಕಾರ ಅಂದೆ. ಆಕ್ಚುಲಿ ಅದೇ ನಿಮ್ ಮಗಳನ್ನ ನೋಡ್ತಾ ಇದ್ದೆ. ನೋಡು ಎಷ್ಟು ಒಳ್ಳೆ ಅತ್ತೆ. ಆಕ್ಚುಲಿ ಅದೇ ಒಂದ್ ವಾರದಿಂದ ಫಾಲೋ ಮಾಡ್ತಾ ಇದ್ದೆ. ತುಂಬಾ ಒಳ್ಳೆ ಹುಡುಗಿ. ಸೊ ಸುಮ್ನೆ ಅವ್ರನ್ನ ಕೇಳೋದ್ಕಿಂತ ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಮಾತಾಡೋಣ, ಅದಕ್ಕೆ ಫೋನ್ ಮಾಡ್ಕೊಡಿ ಅಂತ ಕೇಳಿದೆ. ಅದೇ ನಿಮ್ನ ಬಂದ್ ಭೇಟಿ ಮಾಡ್ಬೇಕು ಅಂದ್ರೆ ಒಂದ್ಸರಿ ಬಂದ್ ಭೇಟಿ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಕರ್ಕೊಂಡ್ ಬರ್ತೀನಿ. ಮನೆಗ್ ಬರ್ಲಾ? ಇವತ್ತು ಬರ್ಲಾ ಇಲ್ಲ ನಾಳೆ ಬರ್ಲಾ? ಪಕ್ಕನಾತೆ? ಓಕೆ. ಅಲ್ಲ ಮಾವ ಏನ್ ಬೈಯಲ್ಲ? ಅಲ್ಲ ಆಮೇಲೆ ನಾನು ಅಲ್ಲಿ ಮನೆಗ್ ಬಂದಾಗ ಲಾಗ್ ಗೀಕ್ ಮಾಡ್ಕೊಂಡ್ಬಿಟ್ರೆ ನನ್ನ ಅಂತ. ಯಾಕಂದ್ರೆ ಇರೋದು ಒಬ್ನೇ ಮಗ. ಇವತ್ ಸಾಯಂಕಾಲ ಇವರೇ ಕರ್ಕೊಂಡ್ ಬರ್ತಾರ? ನಾನ್ ನೆನ್ನೇನಿಲ್ಲ ಇವತ್ ಸಾಯಂಕಾಲ ಬರ್ತಾ. ಅಲ್ಲ ನಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡ್ ಬರ್ತಿದ್ದೆ ಅಂತ. 2 ದಿನ ಇದ್ದೋಗ್ತಾರೆ. ಹಲೋ ಹಲೋ ಆಂಟಿ, ಸಾರಿ ಆಂಟಿ. ಆಕ್ಚುಲಿ ನನ್ನ ಹೆಸರು ವಿನಯ್ ಅಂತ ಹೇಳಿ ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಆಕ್ಚುಲಿ ಇದು ನಿಮ್ಗೆ ಪ್ರ್ಯಾಂಕ್ ಮಾಡ್ಬೇಕು ಅಂತ ಹೇಳಿ ಮಾಡಿದ ಆಂಟಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಆಂಟಿ ಇಷ್ಟ ಆರಾಮಾಗಿ ಯಾರಾದ್ರೂ ಮನೆಗ್ ಬರ್ತೀನಿ ಅಂದ್ರೆ ಹೂ ಬನ್ನಿ ಅಂತ ಅಂತೀರಾ? ಆಂಟಿ ನಿಮ್ಮಂತ ಅತ್ತೆ ಎಲ್ಲರಿಗೂ ಸಿಗ್ಬೇಕು ಆಂಟಿ, ಪುಣ್ಯ ಮಾಡಿರ್ತಾರೆ. ಖುಷಿ ಆಯ್ತು ಆಂಟಿ. ಓಕೆನಾ? ಥ್ಯಾಂಕ್ ಯು ಆಂಟಿ. ಆಂಟಿ ಏನು ಬೇಜಾರಿಲ್ಲ ತಾನೆ? ಆಂಟಿ ಲೈಫ್ ಲಾಂಗ್ ಮರೆಯಲ್ಲ ಆಂಟಿ ನಿಮ್ಮನ್ನ. ಸರಿ 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 ಆಂಟಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಹಾ ಶೋರ್ ಮಾಡ್ತೀನಿ ಆಂಟಿ. ನಿಮ್ಮಮ್ಮ ಸತ್ಯ ಹೇಳ್ತೀನಿ, ಎಷ್ಟು ಚಂದ ನಿಮ್ಮಮ್ಮ ಅಲ್ಲ. ಆಕ್ಚುಲಿ ನಿಮ್ಮಪ್ಪ ಡೈಮಂಡ್, ನಿಮ್ಮಪ್ಪ ಲಕ್ಕಿ. ಲವ್ ಮ್ಯಾರೇಜಾ? ಅದೇ ಗೊತ್ತಾಯ್ತು. ಈ ತರ ಹುಡುಗಿನ ಯಾರು ಬಿಡ್ತಾರೆ? ಹೆಂಗನ್ಸ್ತು? ಚೆನ್ನಾಗಿ. ನಿಮ್ಮ ಅಮ್ಮ ಹತ್ರ ಮಾತಾಡಿ ನಿಜ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮೀ. ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್ ಆಯ್ತು. ಯಾಕೆ ಅಷ್ಟೊಂದು ಶಾಕಲ್ಲಿ ಇದ್ದೀರಾ? ಇಷ್ಟ ಇಲ್ಲ? ನಾನು ಇಷ್ಟ ಇಲ್ವಾ ಅಲ್ಲ ಚಾನಲ್ ಇಷ್ಟ ಇಲ್ವಾ? ಓಕೆ ಬಾಯ್. ಜೀವನದಲ್ಲಿ ಡೈರೆಕ್ಟ್ ರಿಜೆಕ್ಷನ್ಸ್ ನಂದು. ಅಲ್ಲೊಂದು 3 ಜನ ಹುಡುಗಿದ್ದಾರೆ ಕೇಕ್ ಇಟ್ಕೊಂಡಿರೋರು. ಅವ್ರನ್ನ ಕೇಳೋಣ ಇವಾಗ. ಅಲ್ಲ 2 ಮಿನಿಟ್ಸ್ ಫ್ರೀ ಇಲ್ವಾ? ನೋಡಿ ಇಷ್ಟೊಂದು ಭಯ ಪಡ್ತಾರ. ಮಂಡ್ಯ ಹುಡುಗಿರು ಜೋರು ಅನ್ಕೊಂಡಿದ್ದೆ. ಇಲ್ಲ, ಮಂಡ್ಯ ಹುಡುಗರು ಸಿಕ್ಕಾಪಟ್ಟೆ ಭಯ ಪಡ್ತಾ ಇದಾರೆ. ನೋಡಿದ್ರು ನಾನು ನೋಡಿ ಜನ ಹೆಂಗ್ ಓಡಾಕ್ತಾರ ನೋಡಿ. ಅಯ್ಯೋ ಪಾಪ. ಹಾಯ್ ಫಾಲೋ ಮಾಡ್ತೀನಿ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನಾನು ಬ್ಲಾಗರ್. ಹೌದಾ? ನೀವು ವ್ಲಾಗ್ ಮಾಡ್ತೀರಾ? ಹೊಸ ವ್ಲಾಗರ್ ಸಿಕ್ಕಿದ್ದಾರೆ. ಇವಾಗ ಇವ್ರ ಜೊತೆ ನಾನು ವಿಡಿಯೋ ಮಾಡೋಣ. ಅಪ್ಪ ಅಥವಾ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಓಕೆ. ನಮ್ ಪಪ್ಪು ಬಿಡ್ತಾರೆ. ಇಲ್ಲ, ನಮ್ ಪಪ್ಪ ಫುಲ್ ಕೂಲ್. ಅವ್ರಿಗೆ ಗೊತ್ತು, ಅವ್ರಿಗೆ ನಾನ್ ಪ್ರಾಂಕ್ಸ್ಟರ್ ಅಂತ ಅವ್ರಿಗೆ ಗೊತ್ತು. ಹಲೋ ಪಪ್ಪ, ನಂಗೊಂದ್ ಹುಡ್ಗ 4 ದಿವಸದಿಂದ ಫಾಲೋ ಮಾಡ್ಬಿಟ್ಟು ಇವತ್ ಬಂದ್ಬಿಟ್ಟು ನೀನ್ ಅಂದ್ರೆ ಇಷ್ಟ ಅಂತ ಹೇಳಿದ್ರು ಪಪ್ಪ. ಇವಾಗ ನನ್ ಮುಂದೆನೆ ನಿಂತಿದ್ದಾನೆ. ಏನ್ ಹೇಳ್ಲಿ ಪಪ್ಪ? ಪಪ್ಪ ಅವ್ರು ನಿಮ್ ಹತ್ರ ಮಾತಾಡ್ಬೇಕಂತೆ. ಕೊಡ್ತೀನಿ ನೋಡಿ ಪಪ್ಪ, ಮಾತಾಡಿ. ಹಲೋ. 2 ವೀಕ್ಸ್ ಇಂದ ಕಂಟಿನ್ಯೂಸ್ ಆಗಿ ನಿಮ್ ಮಗಳನ್ನ ಫಾಲೋ ಮಾಡ್ತಾ ಇದ್ದೆ ನಾನು. ಅವ್ರದ್ದು ವ್ಲಾಗ್ಸ್ ಎಲ್ಲ ಹಾಕ್ತಾರಲ್ಲ, ಅದನ್ನೆಲ್ಲದನ್ನು ನೋಡಿ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ರು. ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಮಾತಾಡೋಣ ಅಂತ ಫೋನ್ ಮಾಡಿದೀನಿ ಸರ್. ಅದೇ ಒಂದ್ಸರಿ ಬೇಕಾದ್ರೆ ಇಬ್ರು ಮೀಟ್ ಮಾಡ್ಬಿಟ್ಟು ಮಾತಾಡ್ಬೋದು ಸರ್. ಆಯ್ತು, ಮೀಟ್ ಮಾಡೋಣ. ಫಸ್ಟ್ ನಿಮ್ ಬಯೋಡೇಟಾ ಕಳಿಸ್ರಿ. ಬಯೋಡೇಟಾ? ಓಕೆ ಸರಿ ಸರ್. ಏನ್ ಹೆಸರು ನಿಮ್ದು? ವಿನಯ್ ಅಂತ ಸರ್. ಎಲ್ಲಿರೋದು ನೀವು? ಸರ್ ನಾನು ಆಕ್ಚುಲಿ ಬೆಂಗಳೂರಲ್ಲಿ ಇರೋದು. ಕೆಲ್ಸದ ಮೇಲೆ ಇಲ್ಲಿ ಮಂಡ್ಯ ಹತ್ರ ಬಂದಿದ್ದೆ. ಫಾದರ್ ಏನ್ ಮಾಡ್ತಾರೆ? ನಮ್ಮ ಅಪ್ಪ ಬಂದ್ಬಿಟ್ಟು ಎಕ್ಸ್ ರಿಟೈರ್ಡ್ ಮಿಲಿಟರಿ ಆಫೀಸರ್ ಸರ್. ನಿಮ್ದು ಯಾಕೆ ಎಷ್ಟು? ನಮ್ದ ಸರ್ ನಮ್ದು ಗೌಡಾಸು ಸರ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ನಮ್ಮ ಮನೇಲಿ ಮಾತಾಡ್ತೀನಿ, ಕಳಿಸ್ರಿ ಬಯೋಡೇಟಾ. ಓಕೆ, ನಾನು ಕಳಿಸ್ತೀನಿ ಸರ್. ಇವತ್ತೇ ಬಯೋಡೇಟಾ ಕಳಿಸ್ತೀನಿ. ಓಕೆ ಅಲ್ಲ ಸರ್? ಆಕ್ಚುಲಿ ಏನ್ ಗೊತ್ತಾ,
ನಿಮ್ಮ ಹತ್ರ ಮಾತಾಡ್ತಾ ಇರೋದು ವಿನಯ್ ಅಂತ ಹೇಳಿ ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ. ಸೊ ಇದು ಜಸ್ಟ್ ಒಂದು ಪ್ರಾಂಕ್. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್ ಬಾಯ್. ಏನ್ರಿ ಬಕ್ರ ಆಗಲ್ಲ ಅಂದ್ರೆ? ಆಗಲ್ಲ ಅನ್ಕೊಂಡೆ, ಬಟ್ ಅವ್ರಿಗೆ ಏನಕ್ಕೆ ಆಯ್ತು ಅಂದ್ರೆ ಸ್ವಲ್ಪ ಕಾನ್ಫಿಡೆಂಟ್, ನಾನು ತುಂಬಾ ಬ್ಯೂಟಿಫುಲ್ ಇದೀನಲ್ವಾ. ಕಟ್ ಮಾಡ್ಕೊಂಡು ಡೆಫಿನೆಟ್ ಹಾಕ್ತೀನಿ. ಬ್ಯೂಟಿಫುಲ್ ಇದ್ದೀರಾ? ಆಲ್ ಗರ್ಲ್ಸ್ ಆರ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಅನ್ನೋದು ಇಲ್ಲಿರೋದಲ್ಲ, ಇಲ್ಲಿರ್ಬೇಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸೊ ಅವ್ರಿಗೆ ಗೊತ್ತು, ಲೈಕ್ ಆಬ್ವಿಯಸ್ಲಿ ನಂಗೊಂದು ಯಾರು ಬಿದ್ದಿಲ್ಲ, ಅದ್ ಬೇರೆ ವಿಚಾರ. ಬೀಳ್ತಾರೆ ಈ ವಿಡಿಯೋ ನೋಡಿದ್ಮೇಲೆ. ಬಟ್ ಆದ್ರೆ ನಿಮ್ಮ ಅಪ್ಪ ಸಿಕ್ಕಾಪಟ್ಟೆ ಚಿಲ್ಲಿದ್ದಾರೆ. ಬಯೋಡೇಟಾ ಏನಾದ್ರು ಬೇಕಾ? ಬೇಡಪ್ಪ. ನೀವು ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಪ್ಪಂಗೆ ಕಾಲ್ ಮಾಡ್ತಾ ಇದ್ದೀರಾ? ಹಲೋ ಅಪ್ಪ, ಇಲ್ಲಿ ಕಾಲೇಜ್ ಹತ್ರ ಯಾವ್ದೋ ಒಂದು ಹುಡುಗ 3 days ಇಂದ ಫಾಲೋ ಮಾಡ್ತವನೆ ಅಪ್ಪ. ಬಂದ್ಬಿಟ್ಟು ಇವತ್ತು ನಿಮಗೆ ನಿಮ್ಮ ಅಪ್ಪನ ಜೊತೆ ಮಾತಾಡ್ಬೇಕು, ಫೋನ್ ಮಾಡ್ಕೊಡು ಅಂತ ಅದಕ್ಕೆ ಮಾಡ್ದೆ. ಮಾತಾಡ್ತಾನಂತೆ. ಹಲೋ. ಏನಿಲ್ಲ ಅಂಕಲ್, ಅದೇ ಈ ವಿಷಯನ ಹೆಂಗ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಏನು ವಿಷಯ? ಅಲ್ಲ ಏನಿಲ್ಲ, ಅದೇ ಆಕ್ಚುಲಿ ನಾನು ನಿಮ್ಮ ಮಗಳನ್ನ ಇಷ್ಟಪಡ್ತಾ ಇದೀನಿ. ಯಾರಿಂದ ಮಾಡುವ ನಿಮ್ಗೆ ಅವನ್ನ ಕಟ್ಕೊಂಡು ನಿಮ್ಗೆ ಓದ್ಸಕ್ ಕಣಪ್ಪ. ಅಲ್ಲ ಅದಕ್ಕೆ ಅಂಕಲ್ ಅವ್ರು ಓದ್ಲಿ, ಬೇಕಂದ್ರೆ 1 ವರ್ಷ ಅಲ್ಲ 3 ವರ್ಷ ಆದ್ರೂ ವೆಯ್ಟ್ ಮಾಡ್ತೀನಿ. ನಮ್ಗೆ ಅದೆಲ್ಲ ಬೇಡಪ್ಪ. ನಮ್ಮ ಮನೇಲಿ ಪೇರೆಂಟ್ಸ್ ನಮ್ಮ ಮನೇಲಿ ಸರಿ ಇಲ್ಲ ಮೊದ್ಲೇನೆ. ಇದುವರೆಗೂ ನನ್ನ ಮಗಳಿಗೆ ನಾವೇ ತಂದಿಲ್ಲ. ಕೊಲೀಗ್ ನಲ್ಲಿ ಗವರ್ಮೆಂಟ್ ಎಂಪ್ಲಾಯಿಗಳು ಇದ್ದಾರೆ, ಅವ್ರಿಗೇನೆ ತಗೊಂಬಂದ್ ಕೊಟ್ಟಿಲ್ಲ ನಾನು ನೋಡಕ್ಕೆ. ಅಂಕಲ್ ನಾನು ಇವಾಗ ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇದೀನಿ. ಸರಿಯಪ್ಪ, ನೀನ್ ಚೆನ್ನಾಗಿರು. ಅರ್ಥ ಆಯ್ತಾ? ಮಕ್ಕಳುಗಳು ಈಗ ಓದೋ ಟೈಮಲ್ಲಿ ಆಗ್ತದ ಯಾವುದೇ ವಿಚಾರನ ತಲೆಗೆ ನಾವು ತರಬೇಡ. ಅಂಕಲ್ ಆಕ್ಚುಲಿ ನನ್ನ ಹೆಸರು ವಿನಯ್ ಅಂತ ಹೇಳಿ, ಇದನ್ನ ಜಸ್ಟ್ ಒಂದು ಪ್ರಾಂಕ್ ಆಗಿ ಮಾಡಿದ್ದು. ನಾನೊಂದು ಯೂಟ್ಯೂಬ್ ಚಾನಲ್ ಇದೆ ಒನ್ ಜಾಯಿಂಟ್ ಕನ್ನಡ ಅಂತ ಹೇಳಿ, ಬೆಂಗಳೂರಿಂದ ಬಂದು ಇವ್ರ ಕಾಲೇಜ್ ಹತ್ರ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಸೊ ಏನು ಬೇಜಾರು ಮಾಡ್ಕೊಬೇಡಿ, ಸೀರಿಯಸ್ ಆಗಬೇಡಿ. ಏನು ನಿಮ್ಮ ಮಗಳಿಗೆ ನಾನು ತೊಂದರೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಇದು ಜಸ್ಟ್ ನಿಮ್ಗೊಂದು ಪ್ರಾಂಕ್ ಮಾಡಬೇಕು ಅಂತ ಮಾಡಿದ್ದು. ಇಲ್ಲ ಅಂಕಲ್, ನೀವು ಯೋಚನೆ ಮಾಡಿರೋದು 100% ಕರೆಕ್ಟ್ ಆಗಿದೆ. ದಯವಿಟ್ಟು ಈ ತರ ಯಾವ್ದೇ ಒಂದೊಂದೇ ಅವ್ರ ತಲೆಗೆ ಹಾಕ್ಬೇಡಿ. ತಂದೆ ಸ್ವಂತ ತಂದೆನೇ ಅಂದಿದ್ರು, ನಂಗೆ ಆಕ್ಸಿಡೆಂಟ್ ಆದ್ರೂ ವರ್ಷಕ್ಕೇನೆ ಅಂದ್ಬಿಟ್ರು. ಏನಂತ ಬೇಡ, ಎಣ್ಣೆ ಇಕ್ಲಲ್ವಾ ಮದುವೆ ಮಾಡ್ಬಿಡೋ, ಯಾಕೆ ನಿನ್ ಕಷ್ಟ ಅಂತ. ದಯವಿಟ್ಟು ಹಂಗ್ ಮಾಡಬೇಡಿ ಅಂಕಲ್, ಪಾಪ ಚೆನ್ನಾಗಿ ಓದ್ತಾರೆ. ದಯವಿಟ್ಟು ಎಷ್ಟು ಓದ್ತಾರೋ ಓದಿಸಿ ಅಂಕಲ್, ಓಕೆನಾ? ಓದಿಸ್ತಾ ಇದೀನಿ. ಸರಿ ಮಕ್ಳುಗಳು ಗೊತ್ತಿರ್ತದೆ ಎಷ್ಟು ಕಷ್ಟ ಪಡ್ತಾ ಇದೀನಿ ನಾನು ಅಂತ ಅವ್ರಿಗೆ. ಓಕೆ ಅಂಕಲ್, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಬೇಜಾರಾಗಿರೋ ಸಾರಿ ಅಂಕಲ್. ಇಲ್ಲ ಓಕೆ ಸರಿ ಅಂಕಲ್. ಓಕೆ ಬಾಯ್. ಅಪ್ಪ ನಿಮ್ಮಲ್ಲಿ ಜೀವನ ಇಟ್ಕೊಂಡ್ಬಿಟ್ಟಿದಾರಲ್ಲ. ದಯವಿಟ್ಟು ಒಂದೇ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್, ತುಂಬಾ ಚೆನ್ನಾಗಿ ಓದಿ, ನೀವು ಅಪ್ಪನ ಆದಷ್ಟು ಚೆನ್ನಾಗಿ ನೋಡ್ಕೊ. ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ನಮ್ಮ ಮಾಜಂತೆ ಹೇಗೆ ಮಾತಾಡಿದ್ರು, ನನ್ನ ನೋಡಿ ಹೇಗೆಲ್ಲ ಓಡೋದ್ರು ಅಂತ ಹೇಳಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರಿ. ಬಾಯ್.